ಪ್ರಧಾನಿ ನರೇಂದ್ರ ಮೋದಿ ಅವರು ಡೀಸೆಲ್ ಪೆಟ್ರೋಲನ್ನು ಕಡಿಮೆ ಬಳಸಿ ಅಂತ ಹೇಳಿದರು. ಕಡಿಮೆ ಬಳಸಿ ಅಂತ ಹೇಳಿದ ಕೂಡಲೇ ಕೆಲವು ಬಂಕ್ಗಳಲ್ಲಿ ಸ್ಟಾಕ್ ಖಾಲಿ ಆಗಿರುವಂಥದ್ದು. ಇವತ್ತು ಆನೇಕಲ್ನ ಜೈ ಭೀಮ್ ಪೆಟ್ರೋಲ್ ಬಂಕ್ನಲ್ಲೂ ಕೂಡ ಇವತ್ತು ಪೆಟ್ರೋಲ್ ಖಾಲಿಯಾಗಿದೆ. ಬಂದಂಥ ಏನು ವಾಹನ ಸವಾರರು ವಾಪಸ್ ಹೋಗುವಂತಹ ಕೆಲಸ ಆಗ್ತಾ ಇದೆ. ನಾವೀಗ ಆನೇಕಲ್ ಪಟ್ಟಣದಲ್ಲಿದ್ದೇವೆ. ನೀವು ನೋಡ್ಬೋದು, ಇದು ಇಂಡಿಯನ್ ಪೆಟ್ರೋಲ್ ಬಂಕ್ ಏನಿದೆ, ಇಲ್ಲಿ ಪೆಟ್ರೋಲ್ ಖಾಲಿಯಾಗಿರುವಂಥದ್ದು. ಬಂದಂಥ ವಾಹನ ಸವಾರರು ವಾಪಸ್ ಹೋಗ್ತಾ ಇದ್ದಾರೆ. ಪ್ರಧಾನಿ ಮೋದಿಯವರು ಕೂಡ ಹೇಳಿದರು, ಡೀಸೆಲ್ಲು ಪೆಟ್ರೋಲನ್ನು ಮಿತವಾಗಿ ಬಳಸಿ ಎನ್ನುವಂಥ ಮಾತನ್ನು ಹೇಳಿದರು. ಜೊತೆಗೆ ಬೆಲೆ ಏರಿಕೆ ಆಗುತ್ತೆ ಅನ್ನುವಂಥದ್ದು ಕೂಡ ಏನು ಜನಸಾಮಾನ್ಯರಲ್ಲಿ ಏನೋ ಒಂದು ಆತಂಕ ಇತ್ತು. ಆದರೆ ಕೆಲ ಬಂಕ್ಗಳಲ್ಲಿ ಪೆಟ್ರೋಲ್ ಸಿಗ್ತಾ ಇಲ್ಲ, ಸ್ಟಾಕ್ಗಳು ಸರಿಯಾಗಿ ಮೊದಲಿನಂತೆ ಬರ್ತಾ ಇಲ್ಲ ಎನ್ನುವಂಥದ್ದು ನೋಡಿದ್ರೆ ಪೆಟ್ರೋಲ್ ಏನು ಸಿಗ್ತಾ ಇಲ್ವಾ, ಪೆಟ್ರೋಲ್ಗಳು ಏನು ಆಮದು ಮಾಡಿಕೊಳ್ಳುವಂಥದ್ದು, ಆ ಪೆಟ್ರೋಲ್ ಏನು ನಮ್ಮ ದೇಶಕ್ಕೆ ಬರುವಂಥದ್ದು ಏನು ಕಡಿಮೆ ಆಗ್ತಿದೆಯಾ, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಂಕಷ್ಟ ಎದುರಾಗತ್ತಾ ಎನ್ನುವಂಥದ್ದು ಇಲ್ಲಿ ಕಾಡ್ತಾ ಇರುವಂಥದ್ದು. ಇದರಿಂದಾಗಿ ಸಾಕಷ್ಟು ಜನರು ಕೂಡ ಏನು ಒಂದು ರೀತಿಯಾಗಿ ಆತಂಕದಲ್ಲಿದ್ದಾರೆ. ಸಾಕಷ್ಟು ಜನರು ಪೆಟ್ರೋಲ್ ಬಂಕ್ಗೆ ಬಂದು ವಾಪಸ್ ಹೋಗುವಂತಹ ಕೆಲಸ ಆಗ್ತಾ ಇರುತ್ತದೋ. ಇವತ್ತು ವಾಹನ ಸವಾರರು ಕೂಡ ನಮ್ಮ ಜೊತೆಗಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತೇನೆ. ಸರ್, ನೀವು ಎಲ್ಲಿಂದ ಬಂದಿದ್ರಿ? ನಿಮಗೇನು ಪೆಟ್ರೋಲ್ ಸಿಗ್ತಾ ಏನು? ಸರ್, ನಮಗೆ ನಾನು ಬಂದ್ಬಿಟ್ಟು ಚಂದಾಪುರದಿಂದ ಬಂದಿದ್ದೀನಿ. ಸ್ವಲ್ಪ ಕೆಲಸ ಇತ್ತು, ಆನೇಕಲ್ ಬರಬೇಕಾಯಿತು, ಬಂದೆ. ಬಟ್ ಅಲ್ಲೊಂದು ಪೆಟ್ರೋಲ್ ಬಂಕ್ ಹತ್ರ ಹೋಗಿದ್ದೆ, ಅಲ್ಲಿನೂ ಪೆಟ್ರೋಲ್ ಸಿಕ್ಕಿಲ್ಲ. ಬಟ್ ಇಲ್ಲಿ ಬಂದೆ, ಇಲ್ಲಿನೂ ಸಿಕ್ಕಿಲ್ಲ. ತುಂಬ ತೊಂದರೆ ಆಗ್ತೈತಿ ನಮಗೆ. ಪ್ರಧಾನ ಮಂತ್ರಿ ಮೋದಿ ಏನು ಹೇಳ್ತಾವ್ರೆ ಅಂದರೆ ಪೆಟ್ರೋಲ್ನ ಕಡಿಮೆ ಬಳಸಿ ಅಂತ ಹೇಳ್ತಾವ್ರೆ. ಬಟ್ ಅದು ಪೆಟ್ರೋಲ್ ಕಡಿಮೆ ಬಳಸಿದ್ರೆ ಏನಾಗುತ್ತೆ ಅಂದರೆ ನಮ್ಗೆ ಪೆಟ್ರೋಲ್ಗಳು ಸಿಗ್ತಾ ಇಲ್ಲ. ಇನ್ನೊಂದು ಬಂದ್ಬಿಟ್ಟು ನಾವು ಡ್ಯೂಟಿ ಹೋಗ್ಬೇಕು ಸರ್. ಈಗ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆಗೈತೆ ಅನ್ನೋ ತಕ್ಕರ ಏನು ಮಾಡ್ಬೇಕಂದ್ರೆ ಇದು ಏನೋ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ಅಲ್ಲ, ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಅವರು ಯಾವ ಉದ್ದೇಶದಿಂದ ಹೇಳಿದರು ಅಂದರೆ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತಾ ಅಥವಾ ಇನ್ನೂ ಇದಾಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಮೋದಿಯವರು ಹೇಳಿದ್ದಾರೆ. ಮಿತವಾಗಿ ಬಳಸಿ ಪೆಟ್ರೋಲ್ ಡೀಸೆಲನ್ನು. ಅಂದರೆ ಕೆಲವರೆಲ್ಲ ಫೀಲ್ಡ್ ವರ್ಕು ಮತ್ತು ನೀವೆಲ್ಲ ಇದು ಮಾಡೋಂಥವ್ರು. ನಿಮಗೆ ಪೆಟ್ರೋಲ್ ಡೀಸೆಲ್ ಅನಿವಾರ್ಯ ಹೇಗೆ ಅಂತೇಳಿ? ಸರ್, ಅನಿವಾರ್ಯ ಅಂದರೆ ಹೆಂಗಂದರೆ ನಮ್ಗೆ ಪೆಟ್ರೋಲ್ ಅಲ್ಲಿಂದ ಬರ್ತಾ ಇಲ್ಲ ಅಂತ ಒಂದು ಮಾಹಿತಿ ಬಂದೈತೆ. ಬಟ್ ಆದರೂ ಇದು ಏನು ಮಾಡಬೇಕು ಸರ್ಕಾರ ಆಗಲಿ, ಅಕಸ್ಮಾತ್ ಏನೋ ಅದು ದೊಡ್ಡವರಾಗಲಿ, ಅದು ಏನು ಮಾಡಬೇಕು ಅದನ್ನ ಮಾಡೋಂಥ ನಮಗೂ ಪ್ರಯತ್ನ ಪಡ್ಬೇಕು ಸರ್. ಯಾಕಂದರೆ ಈಗ ನಾವು ಫೀಲ್ಡ್ ವರ್ಕರ್ ಇದ್ದೀವಿ. ಒಂದು ಫ್ಯಾಕ್ಟ್ರಿಗೆ ಆದರೆ ಹೋದರೆ ಗಾರ್ಮೆಂಟ್ಸಲ್ಲಾಗಲಿ ಯಾವುದಾರಾಗಲಿ ಕಂಪ್ನಿಯಲ್ಲಿ ಇರ್ತೀವಿ. ಬಟ್ ಇನ್ನೊಂದು ಏನಂದರೆ ನಮಗೆ ಫೀಲ್ಡ್ ವರ್ಕ್ ಮಾಡ್ತೀವಲ್ಲ ಅನ್ನೋಕ್ಕೆ ಪೆಟ್ರೋಲ್ 100% ಬೇಕೇ ಬೇಕಾಗ್ತದೆ. ಅದು ಏನು ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೆಯದಾಗುತ್ತೆ ಸರ್. ಇದಿಷ್ಟು ವಾಹನ ಸವಾರರು ಹೇಳ್ತಾ ಇರುವಂಥ ಮಾತು. ನಾವು ಫೀಲ್ಡ್ ವರ್ಕ್ ಮಾಡುವಂಥವ್ರು, ನಾವು ಪೆಟ್ರೋಲ್ ನಮಗೆ ಗಾಡಿಗೆ ಅವಶ್ಯಕತೆ ಇದೆ, ನಾವು ಮಿತವಾಗಿಯೇ ಬಳಸ್ತೇವೆ. ಆದರೆ ಕೆಲವು ಬಂಕ್ಗಳಲ್ಲಿ ಪೆಟ್ರೋಲ್ ಇಲ್ಲಿವರೆಗೂ ಕೂಡ ಏನಂದರೆ ಆನೇಕಲ್ ಭಾಗದಲ್ಲಿ ಒಂದು 2-3 ಪೆಟ್ರೋಲ್ ಬಂಕ್ಗಳಲ್ಲಿ ಖಾಲಿ ಆಗ್ತಾ ಇದೆ. ನೋ ಸ್ಟಾಕ್ ಎನ್ನುವಂಥದ್ದು ಕೂಡ ಇರುವಂಥದ್ದು. ಪೆಟ್ರೋಲ್ ಬಂಕ್ಗಳಲ್ಲಿ ಹೋಗಿ ವಾಪಸ್ ಬರುವಂತಹ ಕೆಲಸ ಆಗ್ತಾ ಇದೆ ಎನ್ನುವಂಥದ್ದು ವಾಹನ ಸವಾರರು ಹೇಳ್ತಾ ಇರುವಂಥ ಮಾತು. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.